ನಮಸ್ಕಾರ ಎಲ್ಲರಿಗೂ. ಬೇಕರಿಯಲ್ಲಿ ಸಿಗುವಂಥ ರುಚಿಯಾದ ಸ್ವೀಟನ್ನು ಮನೆಯಲ್ಲಿ ಕೇವಲ 15ರಿಂದ 20 ನಿಮಿಷದಲ್ಲಿ ಮಾಡ್ಬೋದು ಅಂದರೆ ನಂಬ್ತೀರಾ? ಅಂಗಡಿಲಿ ತರೋ ಈ ಸ್ವೀಟು ತುಂಬಾ ಕಾಸ್ಟ್ಲಿ. ಆದರೆ ಇವತ್ತು ನಾವು ಯಾವುದೇ ಹಾಲಿನ ಪುಡಿ ಅಥವಾ ಫುಡ್ ಕಲರ್ ಯೂಸ್ ಮಾಡದೆ ಬೇಕ್ರಿಗಿಂತ ಟೇಸ್ಟಿಯಾಗಿ ಮಾಡೋದು ಹೇಗಂತ ನೋಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಕುದಿಯೋ ನೀರಿಗೆ ಒಂದು 2 ಬಟ್ಲು ಒಣ ಕೊಬ್ಬರಿನ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ನೀರಲ್ಲಿ ಕುದಿಸ್ಬೇಕು. ಒಂದು 5 ನಿಮಿಷ ಆದಮೇಲೆ ಕೊಬ್ಬರಿನ ತೆಗೆದು ಸ್ವಲ್ಪ ತಣ್ಣಗಾದಮೇಲೆ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಈ ಕೊಬ್ಬರಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಒಣ ಕೊಬ್ಬರಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸ್ವಲ್ಪ ನಿಧಾನಕ್ಕೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಈ ಕಟ್ ಮಾಡಿರೋ ಕೊಬ್ಬರಿನ ಒಂದು 5 ನಿಮಿಷ ಒಣಗಕ್ಕೆ ಬಿಡಬೇಕು. ಯಾಕಂದರೆ ನೀರಲ್ಲಿ ಬೇಯಿಸಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇಟ್ಕೊಂಡಿರುತ್ತೆ. ಒಂದು 5 ನಿಮಿಷ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಈ ಥರ ತರಿಯಾಗಿರಬೇಕು. ಮಿಕ್ಸಿ ಮಾಡಿರೋದನ್ನು ಒಂದು ಪ್ಯಾನ್ಗೆ ಹಾಕಿ ಕಡಿಮೆ ಉರಿಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಥರ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ನೀರಿನ ಅಂಶ ಎಲ್ಲ ಹೋಗಿ ನಮಗೆ ಇದು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅನ್ನೋದು ರೆಡಿ ಆಗುತ್ತೆ. ಈ ಥರ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಬೇಕೆಂದರೆ ಅಂಗಡಿಯಿಂದ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ತಂದು ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಫುಲ್ ಡ್ರೈ ಆಗುತ್ತೆ. ಮಿಕ್ಸಿ ಜಾರ್ಗೆ ಒಂದು 2 ಕಪ್ ಗೋಡಂಬಿ, 1 ಕಪ್ ಆವಾಗಲೇ ಮಾಡಿರುವಂಥ ಕೊಬ್ಬರಿ ತುರಿ ಅಥವಾ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ಕೊಳ್ಳಿ. 1 ಕಪ್ ಸಕ್ಕರೆ. ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿನ ಆನ್ ಆಫ್ ಮಾಡಿಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ. ಜಾಸ್ತಿ ಗ್ರೈಂಡ್ ಮಾಡಿಬಿಟ್ರೆ ಗೋಡಂಬಿ ಎಲ್ಲ ಜಾಸ್ತಿ ಎಣ್ಣೆ ಬಿಟ್ಬಿಡುತ್ತೆ. ಈ ಥರ ಪೌಡ್ರ್ ಮಾಡ್ಕೋಬೇಕು. ಇದಕ್ಕೆ 1 ಸ್ಪೂನ್ ಹಾಲು ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ಬೇಕಾಗಲ್ಲ. ನೋಡ್ಕೊಂಡು 1ರಿಂದ 2 ಸ್ಪೂನ್ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಸಾರಿ ಚೆನ್ನಾಗಿ ಕೈಗೆ ತುಪ್ಪ ಹಚ್ಕೊಂಡು ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ಉಂಡೆ ಥರ ಮಾಡ್ಕೊಂಡು ಪೇಡ ಥರ ಶೇಪ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೋಬೇಕು. ಈ ಥರ ಮಾಡಿ ಒಂದೊಂದನೇ ನೋಡಿ ಎಲ್ಲನೂ ಈ ಥರನೇ ಪೇಡ ಥರ ರೆಡಿ ಮಾಡಿಕೊಂಡು ಇಡ್ತಾಯಿದ್ದೀನಿ. ಎಲ್ಲನೂ ಈ ಥರ ರೆಡಿ ಮಾಡಿ ಇಟ್ಕೊಂಡು ಈಗ ಒಂದು ಫಿಲ್ಲಿಂಗ್ ಮಾಡ್ಕೋಬೇಕು. ಇದಕ್ಕೆ ಒಂದು ಮಿಕ್ಸಿ ಜಾರ್ಗೆ 1 ಸ್ಪೂನು ಗೋಡಂಬಿ, 1 ಸ್ಪೂನ್ ಬಾದಾಮಿ, 1 ಸ್ಪೂನ್ ಪಿಸ್ತಾ ಹಾಕಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಈ ಥರ ತರಿಯಾಗಿರಬೇಕು. ಈ ಮಿಕ್ಸಿ ಮಾಡಿರೋದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದಕ್ಕೆ 1 ಸ್ಪೂನ್ ಹಾಲು ಹಾಕಿ ಆವಾಗಲೇ ಮಾಡಿಟ್ಟಿದ್ವಲ್ಲ ಪೇಡ ಥರ ಉಂಡೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಇದ್ರ ಜೊತೆ ಮಿಕ್ಸ್ ಆಗಬೇಕು. ಸ್ವಲ್ಪ ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿಟ್ಕೋಬೇಕು. ಆಗಲೇ ಮಾಡಿದ್ವಲ್ಲ ಪೇಡ ಥರ ಉಂಡೆನ ಇನ್ನೊಂದು ಸ್ವಲ್ಪ ಒತ್ತಿ ಅಗಲ ಮಾಡಿಕೊಂಡು ಡ್ರೈ ಫ್ರೂಟ್ ಉಂಡೆನ ಮಧ್ಯದಲ್ಲಿ ಇಟ್ಕೊಂಡು ಕವರ್ ಮಾಡ್ಕೋಬೇಕು. ಈ ಥರ ಪೇಡ ಥರ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಪೇಡ ಥರ ಸೇಪ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ರೌಂಡ್ ಸೇಪ್ ಮಾಡ್ಕೋಬೋದು, ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ರೋಲ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಬಾದಾಮಿ ಪಿಸ್ತಾನ ಕಟ್ ಮಾಡಿ ಗಾರ್ನಿಷಿಂಗ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೀವು ಬೇಕಂದರೆ ಫಿಲ್ಲಿಂಗ್ ಹಾಕಿ ಕೂಡ ಮಾಡ್ಕೋಬೋದು, ಇಲ್ಲ ಹಾಗೆ ಮಾಡಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಹಂಗೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ನೋಡಿದ್ರಲ್ಲ, ತುಂಬಾ ಸುಲಭವಾಗಿ ಮತ್ತು ಕಡಿಮೆ ಟೈಮಲ್ಲಿ ಬೇಕ್ರಿಲಿ ಸಿಗೋವಂಥ ಸ್ವೀಟ್ನ ಮನೆಯಲ್ಲೇ ಹೇಗೆ ಮಾಡೋದಂತ. ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದೇ ಥರ ಇನ್ನಷ್ಟು ಹೊಸ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.